ರೆಸಿಪೀಸ್. ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೌಡ್ರು ಮನೆ ರೊಟ್ಟಿ ಹಾಗೂ ಹೀರೆಕಾಯಿ ಪಲ್ಯ. ಸೊ ಇವತ್ತು ನಾನು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ. ಸೊ ನೆಕ್ಸ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ನಂತರ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ ಚಿಟಪಟ ಅಂದಿದ್ದ ಕೂಡಲೇ ನಾನು ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. 1 ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಮೀಡಿಯಮ್ ಆಗಿ ಹಚ್ಚಿಟ್ಟಿರ್ತಕ್ಕಂಥ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನೆಕ್ಸ್ಟು ಚೆನ್ನಾಗಾಗಿದೆ ಈರುಳ್ಳಿ. ನೆಕ್ಸ್ಟು ನಾನು ಒಂದು 3 ಟೊಮೆಟೊ, ಚಿಕ್ಕ ಸೈಜ್ ಆದರೆ 3 ಹಾಕ್ಕೊಳ್ಳಿ, ದೊಡ್ಡ ಸೈಜ್ ಆದರೆ ಒಂದೇ ಸಾಕು. ಸೊ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ಥರ ಹುರ್ಕೊತೀನಿ. ಸೊ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ನೋಡಿದ್ರಲ್ಲ, ಫೈನಲಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಹೀರೆಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಕಟ್ ಮಾಡಿರೋ ಹೀರೆಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿ ತೊಳೆದಿರೋ ಅಂಥ ಹೀರೆಕಾಯಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಈರುಳ್ಳಿ ಒಗ್ಗರಣೆ ಹಾಕಿರೋಂಥ ಈರುಳ್ಳಿ ಹೀರೆಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಚೆನ್ನಾಗಿ ಹೀರೆಕಾಯಿಲಿರೋಂಥ ನೀರಿನಂಶ ಬಿಟ್ಕೊಂಡಿದೆ. ಸೊ ಇವಾಗ ನಾನು ಮನೇಲೇ ಮಾಡಿಟ್ಟಿರ್ತಕ್ಕಂಥ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಬೇಳೆ ಸಾರಿನ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗಬೇಕು. ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇರೋದು ಹೀರೆಕಾಯಿ ಗೊಜ್ಜು ಆಗಿರೋದ್ರಿಂದಾಗಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ. ಸೊ ಇವಾಗ ನಾನು ಆ ಹುಣಸೆ ರಸವನ್ನು ಹಾಕೋತಾ ಇದ್ದೀನಿ. ಸೊ ಫೈನಲಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಸೊ ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ನೀವು ದೋಸೆ, ಚಪಾತಿ ಮತ್ತು ರೊಟ್ಟಿ ಈ ಮೂರಕ್ಕೂ ತುಂಬಾ ಕಾಂಬಿನೇಷನ್ ಆಗಿರುತ್ತೆ. ಸ್ವಲ್ಪ ಇದು ಟ್ಯಾಂಗಿ ಥರ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ನಾನು ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಕುದಿಬೇಕಿದು. ನೋಡಿದ್ರಲ್ವಾ, ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಸೊ ಬೆಲ್ಲ ಹಾಕೋದ್ರಿಂದಾಗಿ ಈ ಗೊಜ್ಜು ರುಚಿ ಜಾಸ್ತಿ ಆಗುತ್ತೆ. ಸೊ ಇದಾಯಿತು. ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ
ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ತೀನಿ. ಸೊ ಇದಾಯಿತು, ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ರೊಟ್ಟಿ ಮಾಡಬೇಕಲ್ವಾ, ಸೊ ರೊಟ್ಟಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. 2.25 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನಂತರ 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಗೋಧಿ ಹಿಟ್ಟು ಹಾಕೋ ಕಾರಣ ಕೈಗೆ ಅಂಟ್ಕೊಳ್ಳೋದಿಲ್ಲ, ರೊಟ್ಟಿ ಹಂಚಿನ ಮೇಲೆ ಬಳಿಬೇಕಾದ್ರೆ. ಸೊ ಆದ ಕಾರಣ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಸೊ ಸಾಕು. ನೆಕ್ಸ್ಟು ಇದನ್ನು ಒಂದಕ್ಕೊಂದು ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಹಾಗೆ ಉಪ್ಪು 3 ಕೂಡ ಒಂದಕ್ಕೊಂದು ಸರಿ ಹೊಂದುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈಗ ನಾನು ನೀರನ್ನು ಹಾಕಿ ಕಲಿಸ್ಕೋತಾ ಇದ್ದೀನಿ. ತೀರ ತೆಳ್ಳಗೂ ಕೂಡ ಇರಬಾರ್ದು, ಹಾಗೆ ತೀರ ಗಟ್ಟಿಯಾಗೂ ಕೂಡ ಇರಬಾರ್ದು. ಸೊ ಆ ಥರ ಇದ್ದರೆ ಕೈಗೆ ಅಂಟ್ಕೊಳ್ಳುತ್ತೆ, ರೊಟ್ಟಿ ಬಳಿಯೋದಕ್ಕೆ ಬರೋದಿಲ್ಲ. ಸೊ ನೋಡಿ, ನೀರು ನೋಡಿಕೊಂಡು ಹಾಕ್ಕೋಬೇಕು. ನೋಡಿದ್ರಲ್ಲ, ಈ ಥರ ನೋಡಿ ಹಾಕ್ಕೋಬೇಕು ನೀರನ್ನು. ಒಂದೇ ಸರ್ತಿ ಹಾಕ್ಕೊಳ್ಳೋದ್ರಿಂದಾಗಿ ತೆಳ್ಳಗಾಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ನೋಡಿ ಹಾಕ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿದ್ರಲ್ಲ, ಇಷ್ಟು ಗಟ್ಟಿ ಇದೆ ನೋಡಿ. ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ದರೂ ಕೂಡ ರೊಟ್ಟಿ ಬಳಿಲಿಕ್ಕೆ ಬರೋದಿಲ್ಲ. ಸೊ ಇವಾಗ ಇನ್ನೂ ಒಂದು 1/4 ಗ್ಲಾಸ್ ಆಗುವಷ್ಟು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಸೊ ನೋಡಿ, ಮೇಲಿಂದ ಎತ್ತಿ ಹೀಗೆ ಬಿಟ್ಟರೆ ಕೆಳಗೆ ಉದುರಬೇಕು. ನೋಡಿ ಆಯ್ತಿದು. ಸೊ ಆಗಿದೆ ಇದು. ನೆಕ್ಸ್ಟು ಸ್ಟವ್ ಹಚ್ಕೋತೀನಿ. ಸ್ಟವ್ ಹಚ್ಚಿ ಕಬ್ಬಿಣದ ಹಂಚು, ಸೊ ಇದು ಅಜ್ಜಿ ಕಾಲದಲ್ಲೆಲ್ಲ ನೀವು ನೋಡಿದ್ದೀರಾ. ಸೊ ಇವಾಗೆಲ್ಲ ಬೇರೆ ಥರ ಬಂದಿದೆ, ಬಟ್ ನಾನು ಇದೇ ಥರ ತಂದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಕಾಯೋದಕ್ಕೆ ಬಿಡ್ತೀನಿ. ಚೆನ್ನಾಗಿ ಹಂಚು ಕಾಯ್ದಷ್ಟು ರೊಟ್ಟಿ ಚೆನ್ನಾಗಿ ಬೇಗ ಎದ್ದೊಳಿತ್ತೆ. ಸೊ ನೋಡಿ, ಚೆನ್ನಾಗಿ ಕಾಯ್ದಿದೆ. ನೀರು ಹಾಕಿದ ತಕ್ಷಣ ಚುರ್ರ್ ಅಂತ ಇದೆ, ನೋಡಿದ್ರಲ್ಲ. ಸೊ ಇವಾಗ ರೊಟ್ಟಿ ಹಾಕ್ಕೊಳ್ಳೋಣ. ರೊಟ್ಟಿ ಹಾಕೋಬೇಕಾದ್ರೆ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೋಬೇಕು. ಸೊ ನೋಡಿ, ಈ ಥರ ಬಳ್ಕೋಬೇಕು. ಕೈ ಸುಡುತ್ತೆ ಅಂದರೆ ಸ್ವಲ್ಪ ನೀರನ್ನ ಹಚ್ಕೊಳ್ಳಿ, ಪರವಾಗಿಲ್ಲ ಕೈಗೆ. ನೋಡಿ, ಎಕ್ಸ್ಟ್ರಾ ಇರೋ ಇಂಥ ಹಿಟ್ಟನ್ನೆಲ್ಲ ತೆಗಿತೀನಿ, ತೆಳ್ಳಗೆ ಬಳ್ಕೋಬೇಕು. ಸೊ ಇದಾಗಿದೆ. ಒಂದು ಪ್ಲೇಟನ್ನು ಮುಚ್ಚುತ್ತೀನಿ ನಾನು. ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ 2 ನಿಮಿಷ ಬೇಯಿಸ್ಕೋಬೇಕು. ಸೊ ನೋಡಿ, ಪ್ಲೇಟ್ ತೆಗ್ದಿದ್ದೀನಿ, ಎಷ್ಟು ತೆಳುವಾಗಿ ಬಂದಿರುತ್ತೆ ರೊಟ್ಟಿ. ಸೊ ನೋಡಿ, ತಾನೇ ಎದ್ದಿದೆ. ಸೊ ಇವಾಗ ಸೈಡಲ್ಲೆಲ್ಲ ಸುಮ್ಮನೆ ಹೀಗೆ ಟಚ್ ಕೊಟ್ಟರೆ ಸಾಕು, ಓಪನ್ ಆಗುತ್ತೆ. ನೋಡಿದ್ರಲ್ಲ, ಎಷ್ಟು ತೆಳುವಾಗಿ ರೊಟ್ಟಿ ಚೆನ್ನಾಗಿ ಬಂದಿದೆ. ಸೊ ಹಾಗೆ ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಿಟ್ಟನ್ನು ಹಾಕೋತೀನಿ, ನೋಡಿದ್ರಾ, ಈ ರೀತಿ ಬಳ್ಕೋಬೇಕು.
ಬೆರಳಲ್ಲಿ ಮಾತ್ರ ಬಳಿಬೇಕು. ಫುಲ್ ಅಂಗೈ ಎಲ್ಲ ಹಾಕ್ಕೊಂಡ್ರೆ ನಿಮಗೆ ಸುಡತ್ತೆ ಅಂಚು. ಸೊ ನೋಡಿ, ಎಕ್ಸ್ಟ್ರಾ ಇರೋದೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಒಂದು ಪ್ಲೇಟನ್ನು ಮುಚ್ಚುತ್ತೀನಿ. ಸೊ ರೊಟ್ಟಿ ಬಳ್ದಾದ್ಮೇಲೆ ಐ ಫ್ಲೇಮಲ್ಲಿ 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ರೊಟ್ಟಿ ಸಿದ್ಧ ಆಗುತ್ತೆ. ನೋಡಿದ್ರಲ್ಲ. ಸೊ ಇದನ್ನು ತೆಗೆದುಕೊಳ್ಳೋಣ. ನೋಡಿ, ತುಂಬ ತೆಳುವಾಗಿದೆ. ನೋಡಿದ್ರಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ. ಸೊ ನೋಡಿ, ಫೈನಲಾಗಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು ರೊಟ್ಟಿ ಎಷ್ಟು ತೆಳುವಾಗಿ ಕ್ರಂಚಿಯಾಗಿ ಇದೆ ಅಂತ. ಸೊ ರೊಟ್ಟಿ ಜೊತೆಗೆ ಹೀರೆಕಾಯಿ ಗೊಜ್ಜು ಕಾಂಬಿನೇಷನ್ ಅಂತೂ ತುಂಬಾ ರುಚಿಯಾಗಿತ್ತು. ಸೊ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ